Hello my dear students, welcome to chemistry classes. Students, in this video we are going to start with the next concept, that is p block elements. Students, last video dalli ನಾವು ನೋಡಿದೀವಿ s block elements ಬಗ್ಗೆ ನಮಗೆ ನೋಡಿದೀವಿ ನಾವು. So s block element dalli group number 1 ಇದೆ, group number 2 nothing but alkali metals ಬಗ್ಗೆ ಗೊತ್ತು, alkaline earth metals ಬಗ್ಗೆ ಗೊತ್ತು, nothing but their electronic configuration, their general introduction, definitions and variation of properties. Variation of properties ಅಂದರೆ atomic size ನೋಡಿದ್ದೀವಿ, ಆಮೇಲೆ ಅಯೋನೈಸೇಷನ್, ಎನರ್ಜಿ, ಎಲೆಕ್ಟ್ರೋನೆಗೆಟಿವಿಟಿ ಇವೆಲ್ಲನೂ. ಸೊ ಕಾಮನ್ ಆಗಿ ಇವಕ್ಕೆ ನಾವು ವೇರಿಯೇಷನ್ ಆಫ್ ಪ್ರಾಪರ್ಟೀಸ್, ಹೇಗೆ ಪ್ರಾಪರ್ಟೀಸ್ ಚೇಂಜ್ ಆಗ್ತದೆ ಹೆಚ್ಚು ಅಥವಾ ಕಡಿಮೆ, ಹೀಗೆ ನಾವು ಹೇಳ್ತೀವಲ್ಲ ಅಕ್ರಾಸ್ ದ ಪೀರಿಯಡ್ ಅಲಾಂಗ್ ದ ಗ್ರೂಪ್ ಅಂತೇಳಿ. ಸೊ ಅಲ್ಲಿ ನಾವು ವೇರಿಯೇಷನ್ ಆಫ್ ಪ್ರಾಪರ್ಟೀಸ್ನ ಸ್ಟಡಿ ಮಾಡಿದ್ದೀವಿ. ಆಮೇಲೆ ಕೆಮಿಕಲ್ ಪ್ರಾಪರ್ಟೀಸ್ ಲೈಕ್ ರಿಯಾಕ್ಷನ್ ವಿತ್ ವಾಟರ್, ರಿಯಾಕ್ಷನ್ ವಿತ್ ಆಕ್ಸಿಜನ್, ರಿಯಾಕ್ಷನ್ ವಿತ್ ಏರ್, ರಿಯಾಕ್ಷನ್ ವಿತ್ ಹೆಲೋಜನ್ಸ್ ಆ್ಯಂಡ್ ಎಕ್ಸೆಟ್ರಾ. And lastly, anomalous property of second period elements, like in the first group ಅಲ್ಲಿ ನಾವು ಲಿಥಿಯಂ ಬಗ್ಗೆ ನೋಡಿದ್ದೀವಿ, ಆಮೇಲೆ ಸೆಕೆಂಡ್ ಗ್ರೂಪಲ್ಲಿ ನಾವು ಯಾವುದು ಬೆರಿಲಿಯಂ ಬಗ್ಗೆ ನೋಡಿದ್ದೀವಿ. ಸೊ ಅದೇ ರೀತಿ ನಾವು ಇನ್ನೊಂದು ಕಾನ್ಸೆಪ್ಟ್ನ ನೋಡ್ತಾ ಹೋಗೋಣ, ದ್ಯಾಟ್ ಈಸ್ ಅ ಪಿ ಬ್ಲಾಕ್ ಎಲಿಮೆಂಟ್. ಹಿಯರ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ general introduction of p block element, nothing but their definitions and their electronic configurations and their respective common points. And second point, general electronic configuration, nothing but for s block element it is ns1 to 2, but here in the p block elements their general electronic configuration is ns2 np1 to 6. Yes, okay. Next occurrence ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ, where p block elements nothing but group 13 and group 14 elements are obtained in the nature or in the earth crust. And next one, variation of properties, atomic size, ionization, energy, electronegativity ಬಗ್ಗೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಒನ್, ಕೆಮಿಕಲ್ ಪ್ರಾಪರ್ಟೀಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ ದಲ್ಲಿ ಗ್ರೂಪ್ ನಂಬರ್ 13, ಗ್ರೂಪ್ ನಂಬರ್ 14 ನಥಿಂಗ್ ಬಟ್ ಬೋರಾನ್ ಫ್ಯಾಮಿಲಿ ಆ್ಯಂಡ್ ಕಾರ್ಬನ್ ಫ್ಯಾಮಿಲಿ ಬಗ್ಗೆ ಕೆಮಿಕಲ್ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ. ನಥಿಂಗ್ ಬಟ್ ರಿಯಾಕ್ಷನ್ ವಿತ್ ವಾಟರ್, ರಿಯಾಕ್ಷನ್ ವಿತ್ ಹೆಲೋಜನ್, ರಿಯಾಕ್ಷನ್ ವಿತ್ ಏರ್ ಎಕ್ಸೆಟ್ರಾ. And lastly, anomalous properties. ಸೊ ಇಲ್ಲಿ ಗ್ರೂಪ್ ನಂಬರ್ 13, ಗ್ರೂಪ್ ನಂಬರ್ 14ದಲ್ಲಿ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಥವಾ ಮೇನ್ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಗ್ರೂಪ್ ನಂಬರ್ 13ದಲ್ಲಿ ಬೋರಾನ್, ಗ್ರೂಪ್ ನಂಬರ್ 14ದಲ್ಲಿ ಕಾರ್ಬನ್. ಇವೆರಡು ಥರದ್ದು ನಾವು ಅನಾಮಲಸ್ ಪ್ರಾಪರ್ಟೀಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಸಿನಾಪ್ಸಿಸ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಪಾಯಿಂಟ್, ದಟ್ ಈಸ್ ಜನರಲ್ ಇಂಟ್ರೊಡಕ್ಷನ್. ಸೊ ಹಿಯರ್ it is the periodic table. Here from boron to boron family, carbon family, nitrogen family, oxygen family and fluorine family, or you can simply say halogens, and last one noble gases. So these 6 groups are collectively called as a p block element. ಸೊ ಸ್ಟೂಡೆಂಟ್ಸ್, ನಮಗೆ ಕಾಮನ್ ಆಗಿ ಗೊತ್ತು ಎಸ್ ಬ್ಲಾಕ್ ಎಲಿಮೆಂಟು ಮತ್ತು ಪಿ ಬ್ಲಾಕ್ ಎಲಿಮೆಂಟು ನಾವು ಕಲೆಕ್ಟಿವ್ ಆಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಅ ರೀಪ್ರೆಸೆಂಟೇಟಿವ್ ಎಲಿಮೆಂಟ್ಸ್. ಆ್ಯಂಡ್ ಹಿಯರ್ ಬೋರಾನಿಂದ ನೋಬಲ್ ಗ್ಯಾಸ್ವರೆಗೂ ಇರ್ತಕ್ಕಂಥ ಎಲ್ಲ ಗ್ರೂಪ್ಸ್ಗಳಿಗೆ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿಬೇಕು ಅಂದರೆ, ಬಿಕಾಸ್ ದೇರ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಟರ್ ಇನ್ ಟು ಪಿ ಬ್ಲಾಕ್. ಸೊ ಇಲ್ಲಿ ನೋಡಿ, ಫಸ್ಟ್ ಪಾಯಿಂಟ್ ಇದೆ, ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಎಂಟರ್ ಇನ್ ಟು ಪಿ ಆರ್ಬಿಟಲ್ಸ್ ಆರ್ ಕಾಲ್ಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಎಕ್ಸಾಂಪಲ್, ನೀವು ಬೋರಾನ್ ತಗೊಳ್ಳಿ. ಬೋರಾನ್ their electronic configuration is 1s2 2s2 2p1. ಕಾರ್ಬನ್ ತಗೊಳ್ಳಿ, 1s2 2s2 2p2. ಸೊ ಇಲ್ಲಿ their outermost electron enters into p orbital, that is why they are called p block elements. Next one, students, ಹಾಗಾದರೆ ಪಿ ಬ್ಲಾಕ್ ಎಲಿಮೆಂಟು ಯಾವ ಗ್ರೂಪಿಂದ ಯಾವ ಗ್ರೂಪ್ವರೆಗೂ ಅಂದರೆ ಗ್ರೂಪ್ ನಂಬರ್ 13 ಟು ಗ್ರೂಪ್ ನಂಬರ್ 18 ಎಲಿಮೆಂಟ್ಸ್ ಆರ್ ಕಾಲ್ಡ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಒನ್, ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ನಾನ್ ಮೆಟಲ್ಸ್. ಇಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ದಲ್ಲಿ ಮೆಟಲ್ಸ್ ಕೂಡ ಇದ್ದಾವೆ, ನಾನ್ ಮೆಟಲ್ಸ್ ಕೂಡ ಇದ್ದಾವೆ, ಮೆಟಲೈಟ್ಸ್ ಕೂಡ ಇದ್ದಾವೆ. ಸೊ ಇಲ್ಲಿ ನೋಡ್ತಾ ಹೋದರೆ ನಾವು ಫಸ್ಟ್ ಒನ್ ಅಲ್ಯೂಮಿನಿಯಂ, ಗ್ಯಾಲಿಯಮ್, ಇಂಡಿಯಮ್, ಎನ್, ಆಮೇಲೆ ಅಂದರೆ ಸ್ಟ್ಯಾನಸ್, ಆಮೇಲೆ ಲೆಡ್, ಬಿಸ್ಮತ್, ಪೊಲೋನಿಯಂ, ಇವೆಲ್ಲಕ್ಕೂ ನಾವು ಕಾಮನ್ ಆಗಿ ಮೆಟಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಆಮೇಲೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಸಲ್ಫರ್, ಇವೆಲ್ಲಕ್ಕೂ ನಾವು ಕಾಮನ್ ಆಗಿ ಏನು ಹೇಳ್ತೀವಿ ಅಂದರೆ ನಾನ್ ಮೆಟಲ್ ಅಂತ ಹೇಳ್ತೀವಿ. ಆ್ಯಂಡ್ ನೋಬಲ್ ಗ್ಯಾಸಸ್ ಕೂಡ. ಆ್ಯಂಡ್ ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ. ಮೆಟಲಾಯ್ಡ್ಸ್ ನಥಿಂಗ್ ಬಟ್ ದೇ ಹ್ಯಾವ್ ಇನ್ ಬಿಟ್ವೀನ್ ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಆಸ್ ವೆಲ್ ಆಸ್ ನಾನ್ ಮೆಟಲ್ಸ್. ಸೊ ಯಾವ ಅಂದರೆ ಸಿಲಿಕಾನ್ ಇದೆ, ಜೆರ್ಮೇನಿಯಮ್ ಇದೆ, ಅರ್ಸೆನಿಕ್ ಇದೆ, ಆಮೇಲೆ ಟಿನ್ ಇದೆ, ಆಮೇಲೆ ಟೆಲೂರಿಯಮ್ ಆ್ಯಂಡ್ ಸಮ್ಟೈಮ್ಸ್ ಅಸ್ಟಟೈನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಮೆಟಲಾಯ್ಡ್. ಸೊ ಇಲ್ಲಿ ನಾವು
ಪಿ ಬ್ಲಾಕ್ ಎಲಿಮೆಂಟ್ದಲ್ಲಿ ಕಾಮನ್ ಆಗಿ ನಾವು ಮೆಟಲ್ಸ್ ಇದ್ದಾವೆ, ನಾನ್ ಮೆಟಲ್ಸ್ ಇದ್ದಾವೆ, ಮೆಟಲಾಯ್ಡ್ಸ್ ಇದ್ದಾವೆ, ಬಟ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆರ್ ನಾನ್ ಮೆಟಲ್ಸ್ ಅಂತ ಹೇಳ್ತೀವಿ. ಸೊ ಥರ್ಡ್ ಪಾಯಿಂಟ್ ಈಸ್ most of the elements are non-metals and they form acidic oxide. And last point, their compounds are covalent in nature. So student ಇಲ್ಲಿ ಅಲ್ಯೂಮಿನಿಯಂ ಮಾಲಿಕ್ಯೂಲ್ ಇರ್ಬೋದು, ಕಾರ್ಬನ್ ಮಾಲಿಕ್ಯೂಲ್ ಇರ್ಬೋದು, ಫಾಸ್ಫರಸ್ ಮಾಲಿಕ್ಯೂಲ್ ಇರ್ಬೋದು, ನೈಟ್ರೋಜನ್ ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್, ಹೆಲೋಜನ್ ಮಾಲಿಕ್ಯೂಲ್, ಇವನ್ನ ನಾವು ನೋಡಿದರೆ ಕಾಮನ್ ಆಗಿದೆ ಆರ್ ಕೋವೆಲೆಂಟ್ ಇನ್ ನೇಚರ್. ಕೋವೆಲೆಂಟ್ ನೇಚರ್ ಅಂದರೆ ದೇ ಫಾರ್ಮ್ಸ್ ಬೈ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಜನರಲ್ ಇಂಟ್ರೊಡಕ್ಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಆ್ಯಂಡ್ ಹಿಯರ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಸ್ಟೂಡೆಂಟ್, ನಾವು ಎಸ್ ಬ್ಲಾಕ್ ಎಲಿಮೆಂಟ್ ಬಗ್ಗೆ, ಎಸ್ ಬ್ಲಾಕ್ ಎಲಿಮೆಂಟ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಳ್ತೀವಿ NS122 ಅಂಥೇಳಿ. ಎನ್ ಅಂದರೆ ಇಲ್ಲಿ ನಾವು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆರ್ ಎನರ್ಜಿ ಲೆವೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಾಗಾದರೆ ಪಿ ಬ್ಲಾಕ್ ಎಲಿಮೆಂಟ್ದು ನೋಡ್ತಾ ಹೋದರೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ ಈಸ್ ನೋಬಲ್ ಗ್ಯಾಸ್ NS2 NP1 to NP6. ಓಕೆ, ಸೊ ಬೋರಾನ್ ಫ್ಯಾಮಿಲಿ ತೊಗೊಂಡ್ರೆ NS2 NP1, ಆಮೇಲೆ ನೋಬಲ್ ಗ್ಯಾಸ್ ತೊಗೊಂಡ್ರೆ NS2 NP6. ಓಕೆ, ಇದಂತೂ ಕಾಮನ್ ಆಗಿ ನಮಗೆ ಗೊತ್ತಿದೆ. ನೆಕ್ಸ್ಟ್ ಪಾಯಿಂಟ್, ಪಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಡಿಫ್ರೆಂಟ್ ಫ್ರಾಮ್ ಕರಸ್ಪಾಂಡಿಂಗ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಏನಂದರೆ ಇವು ಡಿಫ್ರೆಂಟ್ ಇದ್ದಾವೆ. ಯಾವುದಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಎಸ್ ಬ್ಲಾಕ್ ಕಂಪೇರ್ ಮಾಡಿದರೆ. ಹೇಗೆ ಅಂದರೆ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಹೌಎವರ್ ದ ಲೈಟರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ದ ಹೆವಿಯರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಡಿಫರ್ ಡ್ಯೂ ಟು ಡಿಕ್ರೀಸ್ ಇನ್ ದ ಸೈಜ್. ಸೊ ಸ್ಟೂಡೆಂಟ್, ನಾವಿಲ್ಲಿ ಹೆವಿಯರ್ ಪಿ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ, ಲೈಟರ್ ಪಿ ಬ್ಲಾಕ್ ಎಲಿಮೆಂಟ್ ಅಂದರೆ ಗ್ಯಾಸಸ್ ಅಂತ ಹೇಳ್ತೀವಿ ನಾವು. ಸೊ ಹೆವಿಯರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಲೈಟರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ದೇ ಡಿಫರ್ ಡ್ಯೂ ಟು ದೇರ್ ಡಿಕ್ರೀಸ್ ಇನ್ ದ ಸೈಜ್ ಆ್ಯಂಡ್ ಇನ್ಕ್ರೀಸ್ ಇನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ವಿತ್ ಇನ್ಕ್ರೀಸ್ ಇನ್ ಅಟಾಮಿಕ್ ನಂಬರ್. ಸೊ ಯಾಕೆ ಹೀಗಾಗುತ್ತೆ ಅಂದರೆ ದಿಸ್ ಈಸ್ ಕಾಸ್ ಎ ಡಿಫ್ರೆನ್ಸ್ ಇನ್ ದ ಅಯೋನೈಸೇಷನ್ ಎನರ್ಜಿ. ಸೊ ಲೆಫ್ಟ್ ಟು ರೈಟ್ ಪೀರಿಯಾಡಿಕ್ ಟೇಬಲ್ದಲ್ಲಿ ನಾವು ಮೂವ್ ಆಗ್ತಾ ಹೋದಂಗೆ, ಅಥವಾ ಬೋರಾನ್ ಫ್ಯಾಮಿಲಿಯಿಂದ ಹೆಲೋಜನ್ ಫ್ಯಾಮಿಲಿ ಅಥವಾ ನೋಬಲ್ ಗ್ಯಾಸ್ ಫ್ಯಾಮಿಲಿ ಕಡೆ ಮೂವ್ ಆಗ್ತಾ ಇದ್ದಂಗೆ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗ್ತದೆ ಆ್ಯಂಡ್ ಸೈಜ್, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್, this is cause a difference in the ionization energy, electron affinity and electronegativity between heavier and lighter p block elements. Next one students, here let us start with the first family in the p block element, that is boron family, group number 13. So ಇಲ್ಲಿ ನಾವು ನೋಡಬಹುದು ಬೋರಾನ್ ಇದೆ, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ and ಥ್ಯಾಲಿಯಂ. So these are the group number 13 elements. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗಲ್ಲಿ. ಸೊ ಫಸ್ಟ್ ಬೋರಾನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಬೇಕು, ನಥಿಂಗ್ ಬಟ್ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತೀವಿ, ವೇರಿಯೇಷನ್ ಆಫ್ ಪ್ರಾಪರ್ಟೀಸ್ ನೋಡ್ತಾ ಹೋಗ್ತೀವಿ, ಕೆಮಿಕಲ್ ಪ್ರಾಪರ್ಟೀಸ್ ನೋಡ್ತಾ ಹೋಗ್ತೀವಿ, ಅಯೋನೈಸೇಷನ್ ಎನರ್ಜಿ ನೋಡ್ತಾ ಹೋಗ್ತೀವಿ, ಅನಾಮಲಸ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಸ್ಟಾರ್ಟ್ ವಿತ್ ಗ್ರೂಪ್ ನಂಬರ್ 13 ಎಲಿಮೆಂಟ್ಸ್. ದೀಸ್ ಆರ್ ದ boron, aluminum, gallium, indium, thallium. These are the group number 13 elements. So here this is their respective atomic number and their electronic configuration for group number 13 elements. So first one, boron, its atomic number is 5 and their electronic configuration is helium 2s2 2p1. So already now general electronic configuration dalli nodivi, noble gas NS2 NP1 to 6 anta heli. So illi group number 13 elements irodrinda NS2 NP1 bartade. So first one, boron, atomic number 5, its electronic configuration is helium 2s2 2p1. Aluminum, atomic number 13, its electronic configuration is neon 3s2 3p1. Gallium, atomic number 31, its electronic configuration is argon 3d10 4s2 4p1. Indium 49, its atomic number is 49 and electronic configuration is krypton 4d10 5s2 5p1. Next one student, last element of the group 13 elements, that is thallium. Thallium, its atomic number is 81 and their electronic configuration is xenon 4f14 5d10 6s2 6p1. So this is about atomic number and their respective electronic configuration. And here group number 13 elements have 2 electrons in their outermost s subshell, ಅಂದರೆ ಎಸ್ ಆರ್ಬಿಟಲ್ದಲ್ಲಿ ನೋಡಿ 2s2 ಇದೆ, 3s2 4s2 5s2 6s2. ಈ ರೀತಿ ಎಸ್ ಆರ್ಬಿಟಲ್ದಲ್ಲಿ 2 ಎಲೆಕ್ಟ್ರಾನ್ ಇದೆ ಆ್ಯಂಡ್ 1 ಎಲೆಕ್ಟ್ರಾನ್ ಇನ್ ದ ಔಟರ್ ಮೋಸ್ಟ್ ಪಿ ಸಬ್ಶೆಲ್. ಸೊ ಲಾಸ್ಟಿಗೆ ಪಿ ಸಬ್ಶೆಲ್ ನೋಡಿದರೆ ನೀವು ಔಟರ್ ಮೋಸ್ಟ್ ಪಿ ಸಬ್ಶೆಲ್ದಲ್ಲಿ 1 ಎಲೆಕ್ಟ್ರಾನ್ನ ನೋಡ್ಬೋದು, ಲೈಕ್ 2p1 3p1 4p1 5p1 ಆ್ಯಂಡ್ 6p1s.
and so its electronic configuration is noble gas NH2 NP1. So this is about electronic configuration of group 13 elements. Next one student, occurrence. ಎಲ್ಲಿ ನಮಗೆ ಗ್ರೂಪ್ 13 ಎಲಿಮೆಂಟ್ಸ್ ಬೋರಾನ್ ಫ್ಯಾಮಿಲಿ ನಮಗೆ ಸಿಗ್ತವೆ ಅನ್ನೋದನ್ನು ಈ ಆಕರೆನ್ಸ್ ಪಾಯಿಂಟ್ ಹೇಳ್ತದೆ. ಸೊ ಫಸ್ಟ್ ಪಾಯಿಂಟ್, ಬೋರಾನ್ ಅಂತೇಳಿ ಫಸ್ಟ್ ಗ್ರೂಪ್ ನಂಬರ್ 13ದಲ್ಲಿ ಫಸ್ಟ್ ಫ್ಯಾಮಿಲಿ ಮೆಂಬರ್ ಇದು. ಸೊ ಬೋರಾನ್ ಆಕರ್ ಇನ್ ದ ಫಾರ್ಮ್ ಆಫ್ ಬೋರೇಟ್ಸ್. ಬೋರಾನ್ ಇದ್ದಿದ್ದು ನಮಗೆ ಬೋರೇಟ್ಸ್ ಅಂತ ಆ ಫಾರ್ಮಲ್ಲಿ ಸಿಗ್ತದೆ. ದ ಇಂಪಾರ್ಟೆಂಟ್ ಮಿನರಲ್ ಆಫ್ ಬೋರಾನ್ಸ್ ಆರ್. ಸೊ ಬೋರಾನ್ದು ಮೇನ್ ಇಂಪಾರ್ಟೆಂಟ್ ಓರ್ಸ್ ಅಥವಾ ಮಿನರಲ್ಸ್ ಅಂತ ಕರಿತೀವಿ ನಾವು, ಅದಿರು ಅಂತ ಹೇಳ್ತೀವಲ್ಲ ಹಾಗೆ. ಸೊ ಯಾವುದು ಅಂದರೆ ಬೋರ್ಯಾಕ್ಸ್ ಅಂತ ಕರಿತೀವಿ. ಸೊ ಬೋರ್ಯಾಕ್ಸ್ದು ಜನರಲ್ ಫಾರ್ಮುಲಾ Na2B4O7 ಅಂತ. Na2B4O7 ಇದು ನಮ್ಮದು ಬೋರ್ಯಾಕ್ಸ್ದು ಜನರಲ್ ಫಾರ್ಮುಲಾ. ಅಥವಾ ನಾವು ಕಾಮನ್ ಆಗಿ ಅದಕ್ಕೆ ಇನ್ನೊಂದು ನೇಮ್ ಇದೆ, ಸೋಡಿಯಂ ಟೆಟ್ರಾಬೋರೇಟ್ ಡೆಕಾಹೈಡ್ರೇಟ್ ಅಂತೇಳಿ. ಓಕೆ, 10H2O ತಗೋತೀವಿ. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ ಸ್ಟೂಡೆಂಟ್ಸ್, ಬೋರ್ಯಾಕ್ಸ್ದು ಜನರಲ್ ಫಾರ್ಮುಲಾ ಅಥವಾ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ Na2B4O7 10H2O. ಆ್ಯಂಡ್ ಸೆಕೆಂಡ್ ಒನ್ ಮೋರ್ ಮಿನರಲ್ ಆಫ್ ಬೋರಾನ್, ಕೋಲ್ಮನೈಟ್ ಅಂತೇಳಿ. ಕೋಲ್ಮನೈಟ್. ಸೊ ಹಿಯರ್ ಕೋಲ್ಮನೈಟ್ಸ್ general molecular formula is Ca2B6O11. Ca2B6O11 5H2O. And third one, boracite ಅಂತ ಹೇಳ್ತೀವಿ. ಸೊ ಬೋರಾಸೈಟ್ ಅಂದರೆ ಇದಕ್ಕೆ ನಾವು ಕಾಮನ್ ಆಗಿ ಕರಿತೀವಿ ಕೂಡ ಮ್ಯಾಗ್ನೇಷಿಯಂ ಬೋರೇಟ್ ಅಂತ ಕರಿತೀವಿ ಅಥವಾ ಮ್ಯಾಗ್ನೇಷಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ನಾವು ಕಾಮನ್ ಆಗಿ ಹೀಗೆ ಹೇಳ್ಬೋದು, ಮ್ಯಾಗ್ನೇಷಿಯಂ ಬೋರೇಟ್, ಮ್ಯಾಗ್ನೇಷಿಯಂ ಕ್ಲೋರೈಡ್ ಅಂತೇಳಿ. ಸೊ Mg3B8O ಆ್ಯಂಡ್ MgCl2 ಅಂತ ಬರ್ತದೆ ಇದರ ಫಾರ್ಮುಲಾ. ನೆಕ್ಸ್ಟ್ ಒನ್, ದ ಇಂಪಾರ್ಟೆಂಟ್ ಮಿನರಲ್ಸ್ ಆಫ್ ಅಲ್ಯೂಮಿನಿಯಂ ಆರ್. ಅಲ್ಯೂಮಿನಿಯಮ್ದು ಇಂಪಾರ್ಟೆಂಟ್ ಅದಿರು ಯಾವುದು ಅಂದರೆ ಬಾಕ್ಸೈಟ್ ಅಂತ ಹೇಳ್ತೀವಿ ನಾವು. Al2O3 2H2O ಅಂಥೇಳಿ ನಾವು ಬಾಕ್ಸೈಟ್ನ ಕರಿತೀವಿ. ಸೆಕೆಂಡ್ ಒನ್, ಕ್ರಯೋಲೈಟ್. ಕ್ರಯೋಲೈಟ್ಸ್ದು ಫಾರ್ಮುಲಾ ಅಂದರೆ Na3AlF6 ಆ್ಯಂಡ್ ಲಾಸ್ಟ್ ಒನ್ ಕೋರಂಡಮ್ ಅಥವಾ ಅಲ್ಯೂಮಿನಾ ಅಂತ ಕರಿತೀವಿ, Al2O3. ಸೊ ಈ ಫಾರ್ಮೆಟಲ್ಲಿ ಅಂದರೆ ಈ ಮಿನರಲ್ ಫಾರ್ಮೆಟಲ್ಲಿ ನಮಗೆ ಬೋರಾನ್ ಇರ್ಬೋದು, ಅಲ್ಯೂಮಿನಿಯಂ ಇದು ನಮಗೆ ಸಿಗ್ತದೆ ಇನ್ ದ ಅರ್ತ್ ಕ್ರಸ್ಟ್. ನೆಕ್ಸ್ಟ್ ಒನ್, ವೇರಿಯೇಷನ್ ಆಫ್ ಪ್ರಾಪರ್ಟೀಸ್. ಇಲ್ಲಿ ನಮಗೆ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ವೇರಿಯೇಷನ್ ಆಫ್ ಪ್ರಾಪರ್ಟೀಸ್ ಅಂದರೆ ಇವನ್ ದೋ ಗ್ರೂಪ್ 13 ಎಲಿಮೆಂಟ್ಸ್ ಶುಡ್ ಎಕ್ಸಿಬಿಟ್ ಸಿಮಿಲಾರಿಟಿ ಇನ್ ದೇರ್ ಪ್ರಾಪರ್ಟೀಸ್. ಸೊ ಹಿಯರ್ ಗ್ರೂಪ್ ನಂಬರ್ 13ದಲ್ಲಿ ನಮಗೆ ವೇರಿಯೇಷನ್ ಆಫ್ ಪ್ರಾಪರ್ಟಿ ಬರ್ತದೆ, ಅಕ್ರಾಸ್ ಅ ಪೀರಿಯಡ್ ಬರ್ತದೆ, ಅಲಾಂಗ್ ದ ಗ್ರೂಪ್ ಅಂತೇಳಿ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಇಲ್ಲಿ ಇಮೇಜಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಬೋರಾನ್ ಫ್ಯಾಮಿಲಿ ದಲ್ಲಿ ಅಟೋಮಿಕ್ ರೇಡಿಯಸ್ ಫ್ರಮ್ ಟಾಪ್ ಟು ಬಾಟಮ್, ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಮ್, ಇಂಡಿಯಂ, ಥ್ಯಾಲಿಯಮ್ನಲ್ಲಿ ಅಟೋಮಿಕ್ ರೇಡಿಯಸ್ ಹೇಗೆ ಇನ್ಕ್ರೀಸ್ ಆಗ್ತಾ ಹೋಗಿದೆ ಅಂಥೇಳಿ. ಸೊ ಹಿಯರ್ the aluminum has a sharp increase in size from that of boron. ಸೊ ಬೋರಾನಿಂದ ಅಲ್ಯೂಮಿನಿಯಂ ಮೂವ್ ಆಗಬೇಕಾದ್ರೆ ಸಡನ್ ಆಗಿ ನಮಗೇನಾಗುತ್ತೆ, ಅಟೋಮಿಕ್ ಸೈಜ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದರೆ ದಿಸ್ ಇಸ್ ಡ್ಯೂ ಟು ಗ್ರೇಟರ್ ಸ್ಕ್ರೀನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ 8 electrons ಆಫ್ L ಶೆಲ್ ಇನ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂದಲ್ಲಿ ನಮಗೆ ಸ್ಕ್ರೀನಿಂಗ್ ಎಫೆಕ್ಟ್ ಜಾಸ್ತಿ ಇರೋದ್ರಿಂದ ಸೊ ಏನಾಗುತ್ತೆ ಅಂದರೆ ಬೋರಾನಿಂದ ಅಲ್ಯೂಮಿನಿಯಂ ಬರಬೇಕಾದ್ರೆ ಲಾರ್ಜ್ ಇನ್ಕ್ರೀಸ್ ಇನ್ ದ ಅಟೋಮಿಕ್ ಸೈಜ್ ಆಗುತ್ತೆ. ನೆಕ್ಸ್ಟ್ ಒನ್, the gallium has a smaller atomic radius. Gallium, nothing but third element, gallium has a smaller atomic radius due to complete 3D subshell which cannot shield outermost electron. ಸೊ ಇಲ್ಲಿ ಗ್ಯಾಲಿಯಮ್ ಅನ್ನೋದು ಸ್ಮಾಲ್ ಅಟೋಮಿಕ್ ರೇಡಿಯಸ್ ಇದೆ. ಯಾಕೆ ಅಂದರೆ 3D ಸಬ್ಶೆಲ್ ಇರ್ತಕ್ಕಂಥದ್ದು ಶೀಲ್ಡ್ ಆಗೋದಿಲ್ಲ ಅಥವಾ ಕೆನಾಟ್ ಶೀಲ್ಡೆಡ್ ಔಟರ್ಮೋಸ್ಟ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಫಸ್ಟ್ ಒನ್, ಅಟೋಮಿಕ್ ಸೈಜ್. ನೆಕ್ಸ್ಟ್ ಒನ್, ಅಯೋನೈಸೇಷನ್ ಎಂಥಾಲ್ಪಿ. ಸೊ ಕಾಮನ್ ಆಗಿ ನಾವು ಲಾಸ್ಟ್ ವಿಡಿಯೋಸಲ್ಲಿ ನೋಡೀವಿ, ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಅಂತೇಳಿ ನಮ್ಗೆ ಗೊತ್ತಿದೆ, ಅಯೋನೈಸೇಷನ್ ಎನರ್ಜಿ ಆರ್ ಅಯೋನೈಸೇಷನ್ ಎಂಥಾಲ್ಪಿ. ಸೊ ಇಲ್ಲೂ ಕೂಡ ಬೋರಾನ್ ಫ್ಯಾಮಿಲಿದಲ್ಲಿ ಕೂಡ ನಾವು ಡಿಸ್ಕಷನ್ ಮಾಡೋಣ ಸ್ವಲ್ಪ. ಸೊ ಹಿಯರ್ ಅಯೋನೈಸೇಷನ್ ಎಂಥಾಲ್ಪಿ ಶುಡ್ ಡಿಕ್ರೀಸ್ ಡೌನ್ ದ ಗ್ರೂಪ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಸೊ ಪಿರಿಯಾಡಿಕ್ ಟೇಬಲ್ದಲ್ಲಿ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗ್ತದೆ, ಬಿಕಾಸ್ ವಿ ಆಲ್ರೆಡಿ ನೋ ದ್ಯಾಟ್ ionization energy inversely proportional to atomic size. Second point is the decrease in ionization enthalpy is sharp from boron to aluminum. Boron ಇಂದ ಅಲ್ಯೂಮಿನಿಯಂ ಬರಬೇಕಾದ್ರೆ ಅಯೋನೈಸೇಷನ್ ಎನರ್ಜಿ ಡಿಕ್ರೀಸ್ ಆಗ್ತಾ ಹೋಗಿದೆ, ಬಹಳಷ್ಟು ಡಿಕ್ರೀಸ್ ಆಗ್ತಾ ಹೋಗಿದೆ. ಯಾಕೆ ಅಂದರೆ ದಿಸ್ ಇಸ್ ಡ್ಯೂ ಟು ದ ಶಾರ್ಪ್ ಇನ್ಕ್ರೀಸ್ ಇನ್ ದ ಅಟೋಮಿಕ್ ರೇಡಿಯಸ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಅಟೋಮಿಕ್ ಸೈಜ್ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಅಯೋನೈಸೇಷನ್ ಎನರ್ಜಿ ಶಾರ್ಪ್ ಆಗಿ
ಇಲ್ಲಿ ನಮಗೆ ಡಿಕ್ರೀಸಸ್ ತೋರಿಸ್ತದೆ, ಅಂದರೆ ಕಡಿಮೆ ಆಗ್ತದೆ. ನೆಕ್ಸ್ಟ್ ಒನ್, ದ ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸಸ್ ಶಾರ್ಪ್ಲಿ ಫ್ರಾಮ್ ಅಲ್ಯೂಮಿನಿಯಂ ಟು ಗ್ಯಾಲಿಯಮ್. ಅಲ್ಯೂಮಿನಿಯಮಿಂದ ಗ್ಯಾಲಿಯಮ್ಗೆ ನಾವು ಮೂವ್ ಆಗಿದ್ರೆ ನಮಗೆ ಇಲ್ಲಿ ಅಯೋನೈಸೇಷನ್ ಎನರ್ಜಿ ಇನ್ಕ್ರೀಸ್ ಆಗ್ತದೆ. ಓಕೆ, ಯಾಕೆ ಅಂದರೆ ಡ್ಯೂ ಟು ಇಂಪರ್ಫೆಕ್ಟ್ ಶಿಲ್ಡಿಂಗ್ ಎಫೆಕ್ಟ್ ಆಫ್ ಫಿಲ್ಡ್ 3D ಸಬ್ಶೆಲ್. ಇಂಪರ್ಫೆಕ್ಟ್ ಶಿಲ್ಡಿಂಗ್ ಎಫೆಕ್ಟ್ ಆಫ್ ಫಿಲ್ಡ್ 3D ಶೆಲ್ಸ್. ನೆಕ್ಸ್ಟ್ ಒನ್, ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇಲ್ಲಿ ಗ್ರೂಪ್ ನಂಬರ್ 13ದಲ್ಲಿ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಫ್ರಾಮ್ ಬೋರಾನ್ ಟು ಅಲ್ಯೂಮಿನಿಯಂ ಆ್ಯಂಡ್ ದೆನ್ ಇನ್ಕ್ರೀಸಸ್ ಸ್ಲೈಟ್ಲಿ. ಸೊ ಬೋರಾನಿಂದ ಅಲ್ಯೂಮಿನಿಯಂ ಬರಬೇಕಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ, ಆಮೇಲೆ ಎಲೆಕ್ಟ್ರೋನೆಗೆಟಿವಿಟಿ ಸ್ಲೈಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋನೆಗೆಟಿವಿಟಿ ಫಾರ್ ಬೋರಾನ್ 2.0, ಅಲ್ಯೂಮಿನಿಯಂ 1.5, ಗ್ಯಾಲಿಯಂ 1.6, ಇಂಡಿಯಂ 1.7, ಥ್ಯಾಲಿಯಂ ಇನ್ಕ್ರೀಸ್ ಆಗಿದೆ, ದಟ್ ಈಸ್ 1.8 ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಒನ್, ಡೆನ್ಸಿಟಿ. ಸೊ ಇದಂತೂ ನಮಗೆ ಕಾಮನ್ ಆಗಿ ಗೊತ್ತಿದೆ, ಆಲ್ಮೋಸ್ಟ್ ಡೆನ್ಸಿಟಿ ಅಂದರೆ ಇಫ್ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್ ಡೆನ್ಸಿಟಿ ಆಲ್ಸೋ ಇನ್ಕ್ರೀಸಸ್. ಬಟ್ some exceptional density is also there, that is aluminum. Aluminum shows exceptionally low density. Aluminum ಇರೋದು ಲೋ ಡೆನ್ಸಿಟಿ, ಲೋ ಮಾಲಿಕ್ಯುಲರ್ ಮಾಸ್ ಅಥವಾ ಲೋ ಡೆನ್ಸಿಟಿ ತೋರಿಸ್ತದೆ. ಯಾಕೆ ಅಂದರೆ ದ ಲೋ ಡೆನ್ಸಿಟಿ ಆಫ್ ಅಲ್ಯೂಮಿನಿಯಂ ಇಸ್ ಡ್ಯೂ ಟು ಶಾರ್ಪ್ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್. ಸೊ ಅಟಾಮಿಕ್ ಸೈಜ್ ಲಾರ್ಜ್ ಇರೋದ್ರಿಂದ ಆ್ಯಸ್ ಕಂಪೇರ್ ಟು ಬೋರಾನ್ ಆ್ಯಂಡ್ ಗ್ಯಾಲಿಯಮ್, ಇವೆರಡು ಕಂಪೇರ್ ಮಾಡಿದರೆ ಅಟಾಮಿಕ್ ಸೈಜ್ ಸ್ವಲ್ಪ ಲಾರ್ಜ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಡೆನ್ಸಿಟಿ ಇಲ್ಲಿ ಅಲ್ಯೂಮಿನಿಯಮ್ದು ಸ್ವಲ್ಪ ನಮಗೆ ಕಡಿಮೆ ತೋರಿಸ್ತದೆ ಅಷ್ಟೇ. ನೆಕ್ಸ್ಟ್ ಒನ್, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಗ್ರೂಪ್ 13 ಎಲಿಮೆಂಟ್ಸ್. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಗ್ರೂಪ್ 30 ಎಲಿಮೆಂಟ್ಸ್ ಅಂದರೆ ಹೌ ದೇ ರಿಯಾಕ್ಟ್ ವಿತ್ ಏರ್, ಹೌ ದೇ ರಿಯಾಕ್ಟ್ ವಿತ್ ವಾಟರ್ ಆ್ಯಂಡ್ ಹೌ ದೇ ರಿಯಾಕ್ಟ್ ವಿತ್ ಹೈಡ್ರೋಜನ್ ಎಕ್ಸೆಟ್ರಾ. ಸೊ ನೋಡ್ತಾ ಹೋಗೋಣ. ಇನ್ ದಟ್ ಫಸ್ಟ್ ಒನ್, group number 13 elements, boron family, when they react with the air. So first point, action of air anta ತಗೊಳ್ಳೋಣ. boron does not react with air at ordinary temperature. ಸೊ ನೋಡಿ ಸ್ಟೂಡೆಂಟ್, ಇಲ್ಲಿ ಬೋರಾನ್ ಅನ್ನೋದು ಆರ್ಡಿನರಿ ಟೆಂಪ್ರೇಚರ್ದಲ್ಲಿ ರಿಯಾಕ್ಟ್ ಆಗುವುದಿಲ್ಲ. when it heated with the air, ಯಾವಾಗ ನಾವು ಬೋರಾನ್ನ ಏರ್ ಜೊತೆ ರಿಯಾಕ್ಟ್ ಮಾಡ್ತೀವಿ, it burns brilliantly to form boron trioxide. it ಬರ್ನ್ಸ್ ಬ್ರಿಲಿಯಂಟ್ಲಿ ಅಂದರೆ ಬೋರಾನ್ಗಿದ್ದು ಆಕ್ಸಿಜನ್ ಜೊತೆ ಕಂಪ್ಲೀಟಾಗಿ ಬರ್ನ್ ಆಗಿ ಹೋಗುತ್ತೆ. ಸೊ ಅಲ್ಲಿ ನಮಗೆ ಬೋರಾನ್ ಟ್ರೈಆಕ್ಸೈಡ್ಗಳು ಫಾರ್ಮೇಷನ್ ಆಗ್ತವೆ, ಅಥವಾ ಬೋರಾನ್ ನೈಟ್ರೈಡ್ 2Bn ಅಂತ ಬರ್ದೀವಲ್ಲ ಅದನ್ನು ನಾವು ಬೋರಾನ್ ನೈಟ್ರೈಡ್ ಅಂತ ಹೇಳ್ತೀವಿ. ಸೊ ಇದು ರಿಯಾಕ್ಷನ್ 4B + 3O2 ವಿಚ್ ಆನ್ ಹೀಟಿಂಗ್ ಟು ಗಿವ್ಸ್ ರೈಸ್ ಟು 2B2O3. ಸೊ ಇದಕ್ಕೆ ನಾವು ಬೋರಾನ್ ಟ್ರೈಆಕ್ಸೈಡ್ ಅಂತ ಹೇಳ್ತೀವಿ. ಸೆಕೆಂಡ್ ರಿಯಾಕ್ಷನ್, 2 moles of boron react with a nitrogen molecule which on heating to give boron nitride. So this is the chemical properties of especially react with the air. Next one, reaction with water. So boron family ಹೇಗೆ ವಾಟರ್ ಜೊತೆ ರಿಯಾಕ್ಷನ್ ಆಗುತ್ತೆ ಅಂತ ನೋಡೋಣ. ಸೊ ಹಿಯರ್ ಬೋರಾನ್ ಡಸ್ ನಾಟ್ ರಿಯಾಕ್ಟ್ ವಿತ್ ವಾಟರ್. ಬೋರಾನ್ ಅನ್ನೋದು ವಾಟರ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಹವೆವರ್ ಅಲ್ಯೂಮಿನಿಯಂ ಡಿಕಾಂಪೋಸಸ್ ಕೋಲ್ಡ್ ವಾಟರ್. ಸೊ ಅಲ್ಯೂಮಿನಿಯಂ ಇದ್ದು ಕೋಲ್ಡ್ ವಾಟರ್ನ ಡಿಕಾಂಪೋಸ್ ಮಾಡ್ತದೆ. ನೆಕ್ಸ್ಟ್ ಒನ್, ಗ್ಯಾಲಿಯಮ್ ಆ್ಯಂಡ್ ಇಂಡಿಯಮ್ ಡು ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ಆಸ್ ವೆಲ್ ಆಸ್ ಹಾಟ್ ವಾಟರ್. ಸೊ ಗ್ಯಾಲಿಯಮ್ ಅನ್ನೋದು ಇಂಡಿಯಮ್ ಅನ್ನೋದು ಯಾವುದೇ ಕೋಲ್ಡ್ ವಾಟರ್ ಅಥವಾ ಹಾಟ್ ವಾಟರ್ ಜೊತೆ ರಿಯಾಕ್ಷನ್ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ ಒನ್, ಥ್ಯಾಲಿಯಮ್ ಡಿಕಾಂಪೋಸಸ್ ಸ್ಟೀಮ್ ಅಟ್ ರೆಡ್ ಹಾಟ್. ಅಂದರೆ ಥ್ಯಾಲಿಯಮ್ಗೆ ನಾವು ಬಹಳಷ್ಟು ಹೀಟ್ ಮಾಡಿದಾಗ ಏನಾಗುತ್ತೆ, ಡಿಕಾಂಪೋಸ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ರಿಯಾಕ್ಷನ್ ವಿತ್ ವಾಟರ್. ನೆಕ್ಸ್ಟ್ ಒನ್, ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಬೋರಾನ್. ಅನಾಮಲಸ್ ಪ್ರಾಪರ್ಟೀಸ್ ಸ್ಟೂಡೆಂಟ್ಸ್, ಪ್ರಾಪರ್ಟೀಸ್ ಬೇರೆ ಬೇರೆ ಪ್ರಾಪರ್ಟೀಸ್ ತೋರಿಸ್ಬೇಕು. ಆ್ಯಸ್ ಕಂಪೇರ್ ಟು ರಿಮೈನಿಂಗ್ ಫ್ಯಾಮಿಲಿ ಮೆಂಬರ್ ದಿಸ್ ಬೋರಾನ್ ಶೋಸ್ ಡಿಫ್ರೆಂಟ್ ಪ್ರಾಪರ್ಟಿ. ಯಾಕೆ ಅಂದರೆ ರೀಸನ್ಸ್ ನಮಗೆ ಕಾಮನ್ ಆಗಿ ಗೊತ್ತಿದೆ. ರೀಸನ್ಸ್ ಟು ಶೋ ಅನಾಮಲಸ್ ಬಿಹೇವಿಯರ್ ಆರ್ ಅನಾಮಲಸ್ ಪ್ರಾಪರ್ಟಿ ಆಫ್ ಬೋರಾನ್ ಆರ್ ಸ್ಮಾಲ್ ಸೈಜ್ and high ionization energy and high electronegativity and unavailability of d orbitals. ಓಕೆ, ಇವೆಲ್ಲ ರೀಸನ್ಸ್ ಆಯಿತು. ಹಾಗಾದರೆ ಪ್ರಾಪರ್ಟೀಸ್ ಏನು ಅಂತ ನೋಡ್ತಾ ಹೋಗೋಣ. ಇನ್ ದ್ಯಾಟ್ ಫಸ್ಟ್ ಒನ್, ಬೋರಾನ್ ಈಸ್ ಅ ಸ್ಮಾಲರ್ ಆಟಮ್. ಬೋರಾನ್ ಅನ್ನೋದು ಇಲ್ಲಿ ನಮಗೆ ಸ್ಮಾಲ್ ಆಟಮ್ ಇದೆ, ಹೆನ್ಸ್ ಇಟ್ ಈಸ್ ಹಾರ್ಡರ್ ದ್ಯಾನ್ ಅದರ್ ಮೆಂಬರ್ಸ್ ಆಫ್ ದ ಗ್ರೂಪ್. ಬೋರಾನ್ ಇಟ್ ಈಸ್ ಅ ಸ್ಮಾಲರ್ ಆಟಮ್. ಬೋರಾನ್ ಅನ್ನೋದು ಸ್ಮಾಲ್ ಆಟಮ್ ಇದೆ, ಹಾಗಾಗಿ ಇದು ಹಾರ್ಡ್ ನೇಚರ್ ಇರ್ತದೆ. ನೆಕ್ಸ್ಟ್ ಒನ್, ಬೋರಾನ್ ಫಾರ್ಮ್ಸ್ ಕೋವಲೆಂಟ್ ಕಂಪೌಂಡ್ಸ್ ಡ್ಯೂ ಟು ಹೈ ಅಯೋನೈಸೇಷನ್ ಎನರ್ಜಿ. ಬೋರಾನ್ ಅನ್ನೋದು ಕೋವಲೆಂಟ್ ಕಂಪೌಂಡ್ನ ಫಾರ್ಮೇಷನ್ ಮಾಡ್ತದೆ. ಯಾಕೆ ಅಂದರೆ ಹೈ ಅಯೋನೈಸೇಷನ್ ಎನರ್ಜಿ ಬೋರಾನ್ ಅದು ಹೈ ಅಯೋನೈಸೇಷನ್ ಎನರ್ಜಿ ಎಲಿಮೆಂಟ್.
ನೆಕ್ಸ್ಟ್ ಒನ್ ಅದರ್ ಮೆಂಬರ್ಸ್ ಆಫ್ ದ ಗ್ರೂಪ್ ಫಾರ್ಮ್ಸ್ ಕೋವೆಲೆಂಟ್ ಆಸ್ ವೆಲ್ ಆಸ್ ಅಯಾನಿಕ್ ಕಂಪೌಂಡ್. ಬಟ್ ಇಲ್ಲಿ ನಾವು ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ ತೊಗೊಂಡ್ರೆ ಇವು ಅಯಾನಿಕ್ ಕಂಪೌಂಡ್ನ ಫಾರ್ಮೇಷನ್ ಮಾಡ್ತವೆ ಆಸ್ ವೆಲ್ ಆಸ್ ಕೋವೆಲೆಂಟ್ ಕಂಪೌಂಡ್ಗಳನ್ನ ಫಾರ್ಮೇಷನ್ ಮಾಡ್ತವೆ. ಬಟ್ ಬೋರಾನ್ ಇಟ್ ಕಂಪ್ಲೀಟ್ಲಿ ಫಾರ್ಮ್ಸ್ ಅ ಕೋವೆಲೆಂಟ್ ಕಂಪೌಂಡ್ಸ್ ಓನ್ಲಿ. ನೆಕ್ಸ್ಟ್ ಒನ್ ಬೋರಾನ್ ಫಾರ್ಮ್ಸ್ ಅಸಿಡಿಕ್ ಆಕ್ಸೈಡ್ B2O3 ಅಂತ ಹೇಳ್ತೀವಿ ನಾವು. ಸೊ ಬೋರಾನ್ ಅನ್ನೋದು ಅಸಿಡಿಕ್ ಆಕ್ಸೈಡ್ ಅಥವಾ ಅಸಿಡಿಕ್ ಹೈಡ್ರಾಕ್ಸೈಡ್ನ ಫಾರ್ಮೇಷನ್ ಮಾಡ್ತದೆ. ಥರ್ಡ್ ಪಾಯಿಂಟ್ ಬೋರಾನ್ ಫಾರ್ಮ್ಸ್ ಅಸಿಡಿಕ್ ಆಕ್ಸೈಡ್ B2O3. ಓಕೆ, ಸೊ ನೆಕ್ಸ್ಟ್ ಅಲ್ಯೂಮಿನಿಯಂ ಆ್ಯಂಡ್ ಗ್ಯಾಲಿಯಂ ಫಾರ್ಮ್ಸ್ ಆಂಫೋಟರಿಕ್ ಆಕ್ಸೈಡ್. ಸೊ ಅಲ್ಯೂಮಿನಿಯಂ ಮತ್ತು ಗ್ಯಾಲಿಯಂ ಇದ್ದಿದ್ದು ಆಂಫೋಟರಿಕ್ ಆಕ್ಸೈಡ್ನ ಫಾರ್ಮೇಷನ್ ಮಾಡ್ತವೆ. ಆಂಫೋಟರಿಕ್ ಆಕ್ಸೈಡ್ ಅಂದರೆ ದೇ ಡಿ ನಾಟ್ ರಿಯಾಕ್ಟ್ ವಿತ್ ವಾಟರ್, ಅಥವಾ ನಾವು ಕಾಮನ್ ಆಗಿ ಹೀಗೆ ಹೇಳ್ಬೋದು ದೇ ಬಿಹೇವ್ಸ್ ಲೈಕ್ ಆ್ಯಸಿಡ್ ಆಸ್ ವೆಲ್ ಆಸ್ ಅ ಬೇಸ್. ಓಕೆ, next aluminum and gallium form amphoteric oxide, whereas indium and thallium form basic oxide and hydroxides. Last point, when boron trioxide forms sodium metaborate with sodium hydroxide. So ಇಲ್ಲಿ last reaction is students B2O3. Boron trioxide react with the sodium hydroxide to form sodium metaborate 2NaBO2. So this is about anomalous properties of a boron.